ಸರ್ ನಂಗೆ ಇವಾಗ 41 ಇಯರ್ಸ್ ಸರ್. 41 ವರ್ಷಕ್ಕೆ ಹಿಂಗಾದ್ರೆ ಹೆಂಗಪ್ಪ ಅಂತ ಬಹಳ ಬೇಜಾರಾಗ್ತಿತ್ತು ನನಗೆ. 41 ಇಯರ್ಸ್ಗೆ ಹಿಂಗಾದ್ರೆ ಮಕ್ಳು ಚಿಕ್ಕವರು ಹೆಂಗಪ್ಪ ಸರ್. ಎಲ್ಲರೂ ಹೋದ್ರೆ ದೇವಸ್ಥಾನಕ್ಕೆ ಒಂದಷ್ಟು ದೂರ ನಡೆಯಕ್ಕಾಗಲ್ಲ ಸರ್ ನನಗೆ. ಹಾಗಾಗಿ ನಮ್ಮ ಮನೆಯವ್ರು ಒಂದ್ಸಲ ಹೋಗಿ ಬರೋಣ ಅಂತ ಹಾಗಾಗಿ ಬಂದ್ವಿ ಸರ್. ಬಟ್ ನನಗೆ ಬಂದಿದ್ದಕ್ಕೆ 100% ರಿಸಲ್ಟ್ ಸಿಕ್ಕಿದೆ ಸರ್. ಏನೋ ಬಿಡು ಇಷ್ಟೇನೋ ನಾವ್ ಇರೋವರೆಗೂ ಇದು ಅಂತ ಇಲ್ಲ. ಭಗವಂತ ನಮ್ ದೇಹನ ನೋವಿನಿಂದ ನಳಕ್ಕೆ ಸೃಷ್ಟಿ ಮಾಡಿಲ್ಲ. ನೀವ್ ಅಂದಂಗೆ ನಾನು ಯಾವಾಗ ಅನ್ಕೊಂತಿದ್ದೆ ಅಂದ್ರೆ ನನ್ನ ಬಾಡಿಯಲ್ಲಿರೋ ಕೆಲವು ಬೇಡದಿರೋ ಅಂಶನ ಹೊರಗೆ ಹಾಕಿ ಬ್ಲಡ್ ಕಮ್ಮಿ ಇದೆ ಅಂತಾರೆ, ಹಿಮೋಗ್ಲೋಬಿನ್ ಕಮ್ಮಿ ಇದೆ ಅಂತಾರೆ. ಬಟ್ ಅದಕ್ಕೆ ಏನ್ ಬೇಕು ಅದನ್ನ ಫೀಲ್ ಮಾಡೋ ಡಾಕ್ಟರ್ ಸಿಕ್ಕರೆ ನಾನು ಸರಿ ಹೋಗ್ತೀನಿ ಅಂತ ಯಾವಾಗ ಅನ್ಕೊಳ್ತಿದ್ದೆ ಸರ್ ಮನ್ಸಲ್ಲೇ. ಸೊ ಇದಕ್ಕೆ ಸೊಲ್ಯೂಷನ್ ಏನ್ ಹೇಳ್ತಾ ಇದ್ರು ಈ ಪೈನ್ಗಳಿಗೆ, ಮಂಡಿಗಾಗ್ಲಿ ಅಥವಾ ಇದಕ್ಕಾಗ್ಲಿ ಬ್ಯಾಕ್ ಪೈನ್ಗಾಗ್ಲಿ? ಸರ್ ಏನಿಲ್ಲ ಮೆಡಿಸಿನ್ಸ್ ಕೊಡ್ತಾ ಇದ್ರು ಅಷ್ಟೇ ಸರ್. ಮೆಡಿಸಿನ್ಸ್ ತಗೊಂಡಾಗ 20 days ಅಥವಾ 1 month ಸ್ವಲ್ಪ ಕ್ಯೂರ್ ಅನಿಸ್ತಿತ್ತು. ಅದೇ ಬಗ್ಗಿ ಇದು ಮಂಡಿ ಮರ್ಚಿದ್ರೆ ನೋವು ಬರುತ್ತೆ ಅಂದ್ರೆ ಆದಷ್ಟು ಮರ್ಚೋದನ್ನ ಮತ್ತೆ ಕೆಳಗಡೆ ಕುತ್ಕೊಂಡು ಊಟ ಮಾಡೋದೆಲ್ಲ ಮತ್ತೆ ಬಟ್ಟೆ ಎಲ್ಲ ತೊಳಿಬೇಕಂದ್ರೆ ಕುಕ್ಕರ್ಗಲ್ಲ ಕೂರೋದು ಅದೆಲ್ಲ ಮಾಡ್ಬೇಡಿ, ಆದಷ್ಟು ಹಿಂಗೆ ಮೇಲೆ ಕುತ್ಕೊಳ್ಳೋದು ಆ ತರನೇ ಮಾಡಿ ಅಂತ ಹೇಳಿದ್ರು ಸರ್. ಬಟ್ ಹೌಸ್ ವೈಫ್ ಅದೆಲ್ಲ ಆಗಕ್ಕೆ ಸಾಧ್ಯ ಇಲ್ಲ. ಹೌದು, ಅದೇ ಫೀಲಿಂಗ್ ಬೆಟರ್ ದನ್ ಬಿಫೋರ್ ಸರ್. ಇವಾಗ ಆಮೇಲೆ ಪಥ್ಯದಲ್ಲಿ ಏನೇನೆಲ್ಲ ಬಿಟ್ಟಿದ್ದೀರಾ ಸರ್? ನೀವೇನೋ ಬೇಕರಿ ಐಟಮ್ಸ್ ಅದೆಲ್ಲ ಹೇಳಿದ್ರಲ್ಲ ಸರ್, ಅದನ್ನೆಲ್ಲ ಬಿಟ್ಟಿದ್ದೀನಿ ಸರ್. ಸೂಪರ್. ನಂಗೆ ಈ ರೀತಿ ಕೂರಕ್ಕೆ ಬರ್ತಿದ್ದಿಲ್ಲ ಸರ್, ಈ ಕಾಲು ಹಿಂಗ್ ಮರ್ಚಕ್ಕೆ ಬರ್ತಿದ್ದಿಲ್ಲ ಸರ್. ಇದು ಅಂಡ್ ಅದೇ ಯಾವಾಗ್ಲೂ ಹಿಂಗೆ. ಇವಾಗ ಒಂದು 10-15 minutes ಏನ್ ಪ್ರಾಬ್ಲಮ್ ಇಲ್ಲ ಸರ್. ಇವಾಗ ಅಟ್ಲೀಸ್ಟ್ ಒಂದು ಆದ್ರೂ ನಾನು ಬಿಡಬಾರ್ದು ಅನ್ನೋ ಉದ್ದೇಶಕ್ಕೆ ಕೆಳಗ್ ಕುತ್ಕೊಂಡು ಊಟ ಮಾಡೋದು ತುಂಬಾ ಕಷ್ಟ ಅನ್ಸದೆ ಕಾಲ್ ಹಿಂಗ್ ಮಾಡ್ತಿದ್ದೆ ಸರ್. ಬಟ್ ಅದೇ ಈಗ ಒಂದು 10-15-20 minutes ನಾನು ಕೂರ್ಬೋದು ಸರ್. ಡೈಲಿ ಆತರ ಒಂದ್ 2-3 ಸೆಟ್ಟಿಂಗ್ ಕೂತ್ಕೊಳ್ಳಿ, ಮಾಡ್ತೀನಿ ಸರ್. ಮತ್ತೆ ನಮ್ ಯೂಟ್ಯೂಬ್ ನೋಡ್ತಕ್ಕಂಥ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮುಖ್ಯವಾಗಿ? ಯಾಕಂದ್ರೆ ಒಂದು ಎಲ್ಲರಿಗೂ ಹೇಳೋದು ಫಸ್ಟ್ ಸಣ್ಣ ಆಗಿ ಅದರಿಂದಾನೇ ನಿಮಗೆ ಬ್ಯಾಕ್ ಪೈನ್ ಬರ್ತದೆ, ಅದರಿಂದಾನೇ ಮಂಡಿ ನೋವು ಬರ್ತಾ ಇದೆ ಅಂತಕ್ಕಂಥದ್ದೇ ಒಂದು ಅಡ್ವೈಸ್ ಎಲ್ಲ ಕಡೆ ಇರುತ್ತೆ. ಸಣ್ಣ ಹಾಕಂತ ನಾವು ಚಪಾತಿ ತಿನ್ಬೇಕು ಮತ್ತೆ ಬೇರೆ ಏನೋ ಮಾಡ್ಬೇಕು, ಅದರಲ್ಲಿ ವೆಯ್ಟ್ ಲಾಸ್ ಆಗೋದಿಲ್ಲ ಏನಿಲ್ಲ. ಸೊ ನೋವು ಜಾಸ್ತಿ ಆಗುತ್ತೆ. ಏನಿಲ್ಲ ಸರ್, ಏನಂತ ಹೇಳಿದ್ರೆ ಈಗ ಎಲ್ಲರ ಸಮಸ್ಯೆ ನೋಡ್ಲಿಕ್ಕೆ ಮೇಲೆ ಒಂದೇ ತರ ಕಾಣುತ್ತೆ. ನನ್ಗೂ ಕಾಲ್ ನೋವು, ನಿನ್ಗೂ ಕಾಲ್ ನೋವು, ನನ್ಗೂ ಸೊಂಟ ನೋವು, ನಿನ್ಗೂ. ಬಟ್ ನಮ್ಮ ದೇಹದ ಒಳಗಡೆ ಇರುವಂತ ಅಂಶಗಳಲ್ಲಿ ವ್ಯತ್ಯಾಸ ಇರುತ್ತೆ ಸರ್. ಬಟ್ ನನಗೆ ಇಲ್ಲಿ ಬಂದ್ಮೇಲೆ ಏನ್ ಅನುಭವ ಆಯ್ತು ಅಂದ್ರೆ, ರಾಕೇಶ್ ಸರ್ ನಮ್ಮ ಬಾಡಿ ಒಳಗಡೆ ನಮ್ಗೆ ಏನು ಅಗತ್ಯವಾದ ಅವಶ್ಯಕತೆ ಇದೆ ಮತ್ ಅನಗತ್ಯವಾಗಿ ಏನಿದೆಯೋ ಅದನ್ನ ಹೊರಗೆ ಹಾಕಿ ನಮ್ ಬಾಡಿಗೆ ಏನ್ ಬೇಕೋ ಅದನ್ನ ಫೀಡ್ ಮಾಡಿದ್ರಿಂದ ಐ ಫೀಲ್ ಬೆಟರ್ ಅಂತ ಅನ್ಸುತ್ತೆ ಸರ್, ನನ್ನ ಒಪಿನಿಯನ್ ಇದೆ. ಎಷ್ಟು ಕೆಜಿ ಸಣ್ಣ ಆಗಿದ್ದೀರಾ? ವೆಯ್ಟ್ ಏನ್ ಲಾಸ್ ಆಗಿಲ್ಲ ಸರ್. ಕರೆಕ್ಟ್, ಅದಕ್ಕೆ ನಾನು ವಿಡಿಯೋ ಮಾಡ್ಬೇಕಂತ ಹೇಳಿ. ಈಗ ಎಲ್ಲ ನಾವು ಸೊಂಟನಾಗಿ ವೆಯ್ಟ್ ಸಣ್ಣಾಗಿ ಹೇಳಿರ್ತಾರೆ ನೀವು, ಕರೆಕ್ಟಾ? ಸೊಂಟನಾಗಿ ಸ್ನೇಹಿತರೆ, ಏನಾದರೂ ವೆಯ್ಟ್ ಜಾಸ್ತಿ ಇತ್ತು, ಸೊಂಟ ನೋವು ಬಂತು ಅಂತಂದ್ರೆ ಮುಖ್ಯವಾಗಿ ಹೇಳ್ತಕ್ಕಂಥ ಸಜೆಷನ್ಸ್ ಏನಪ್ಪಾ ಅಂದ್ರೆ, ಫಸ್ಟ್ ಸಣ್ಣ ಆಗಿ ವೆಯ್ಟ್ ಲಾಸ್ ಮಾಡಿ. ವೆಯ್ಟ್ ಲಾಸ್ ಮಾಡಿದ್ರೆ ನಿಮಗೆ ಬ್ಯಾಕ್ ಪೈನ್ ಹೋಗುತ್ತೆ ಅಂತ. ಸೊ ನಮ್ಮ ಹತ್ರ ಒಂದು ಪೇಷಂಟು ಆಲ್ಮೋಸ್ಟ್ ಎಲ್ಲ ಕಡೆ ಸುತ್ತಬಿಟ್ಟು ಅವ್ರಿಗೆ ಹೇಳಿರ್ತಕ್ಕಂಥ ಒಂದು ಅಡ್ವೈಸ್ ಏನಂದ್ರೆ ಸಣ್ಣಾಗಿ ಅಂತ. ಬಟ್ ನಾವು ಪ್ರತಿಪಾದಿಸೋದೇನೆಂದರೆ, ದೇಹದ ತೂಕಕ್ಕೂ ಮತ್ತು ಸೊಂಟ ನೋವಿಗೂ ಮಂಡಿ ನೋವಿಗೂ ಯಾವುದೇ ಕನೆಕ್ಷನ್ ಇರಲ್ಲ. ಮಂಡಿಯ ಮತ್ತು ಸೊಂಟದ ವೀಕ್ನೆಸ್ ಇಂದ ಸೊಂಟ ನೋವು ಮಂಡಿ ನೋವು ಬರುತ್ತೆ. ಮತ್ತೆ ಮುಖ್ಯವಾಗಿ ಇನ್ಫ್ಲಮೇಟರಿ ಫುಡ್ಗಳನ್ನ ತಿನ್ನೋದ್ರಿಂದ, ಗಟ್ ಇನ್ಫ್ಲಮೇಷನ್ ಫುಡ್ ತಿನ್ನೋದ್ರಿಂದ ಬರುತ್ತೆ. ಅದನ್ನು ನಿಲ್ಲಿಸಬೇಕು ಅಂತ ನಾವು ಎಲ್ಲರಿಗೂ ಹೇಳ್ತಾ ಇರ್ತೀವಿ. ಸೊ ನಮ್ಮ ಹತ್ರ ಅದಕ್ಕೊಂದು ಉದಾಹರಣೆಯಾಗಿ ಪ್ರೇಮ ಅಮ್ಮ ಅವರಿದ್ದಾರೆ. ಅವರು ದಾವಣಗೆರೆಯಿಂದ ಬಂದಿದ್ದಾರೆ. ಅವ್ರಿಗೆ ಸೊಂಟ ನೋವಿಂದ ಇತ್ತು. ಸೊಂಟ ನೋವು ಎಷ್ಟು ವರ್ಷದಿಂದ ಇತ್ತು. ಅವ್ರು ಇಲ್ಲಿ ಬಂದಾಗ ಏನು ವೆಯ್ಟ್ ಲಾಸ್ ಏನಾಗಿಲ್ಲ, ಯಾಕಂದ್ರೆ ವೆಯ್ಟ್ ಲಾಸು ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಿಕಾಸ್ ಫ್ಯಾಟಿ ಲಿವರ್ ಅದೆಲ್ಲ ಇರೋದ್ರಿಂದ. ಸೊ ಬಟ್ ಬ್ಯಾಕ್ ಪೈನ್ 80% ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನ 2 ನಿಮಿಷ ಮಾತಾಡ್ಸೋಣ. ನಿಮಗೆ ಎಷ್ಟು ವರ್ಷದಿಂದ ಇತ್ತು ಬ್ಯಾಕ್ ಪೈನು? ಸರ್ ಬ್ಯಾಕ್ ಪೈನ್ ಇತ್ತೀಚೆಗೆ ಸರ್ 1 year 1.5 year ಗಾಡಿಯಿಂದ ಬಿದ್ದಿದ್ದೆ ಸರ್. ಅವಾಗಿಂದ ಕಾಲ್ ತುಂಬಾ ನೋವು ಬರ್ತಿತ್ತು. ತುಂಬಾ ಹೊತ್ತು ನಿಂತ್ಕೊಳಕ್ ಆಗ್ತಾ ಇರ್ಲಿಲ್ಲ ಸರ್. ಮತ್ತೆ ಬಗ್ಗಕ್ ಆಗ್ತಿರ್ಲಿಲ್ಲ. ಡಾಕ್ಟರ್ಸ್ ಏನ್ ಹೇಳ್ತಿದ್ರು ದಾವಣಗೆರೆಯಲ್ಲಿ ಅಂದ್ರೆ, ಅದೇ ಆದಷ್ಟು ಬಗ್ಗೋದು, ವೆಯ್ಟ್ ಲಿಫ್ಟ್ ಮಾಡೋದು, ಆ ತರದ್ದೆಲ್ಲ ನೀವು ಕಡಿಮೆ ಮಾಡ್ಬೇಕು ಅಂತ ಹೇಳ್ತಿದ್ರು ಸರ್. ಮತ್ತೆ ಈ ತರ ಕೂರ್ಲೆ ಮಾಡುದು ಅಂತ ಹೇಳ್ತಿದ್ರು ಸರ್. ಕಾಲ್ ಫೋಲ್ಡ್ ಮಾಡಕ್ಕೆ ಬರ್ತಿದ್ದಿಲ್ಲ ಸರ್. ಹಿಂಗಿದ್ರೆ ನನ್ಗೆ ರಿಲೀಫ್ ಅನಿಸ್ತಿತ್ತು ಸ್ಟ್ರೈಟ್ ಇದ್ರೆ. ಸೊ ಹಾಗಾಗಿ ಅದೆಲ್ಲ ಸ್ವಲ್ಪ. ಸೊ ಇದಕ್ಕೆ ಸೊಲ್ಯೂಷನ್ ಏನ್ ಹೇಳ್ತಾ ಇದ್ರು ಈ ಪೈನ್ಗಳಿಗೆ, ಮಂಡಿಗಾಗ್ಲಿ ಅಥವಾ ಇದಕ್ಕಾಗ್ಲಿ ಬ್ಯಾಕ್ ಪೈನ್ಗಾಗ್ಲಿ? ಸರ್ ಏನಿಲ್ಲ ಮೆಡಿಸಿನ್ಸ್ ಕೊಡ್ತಾ ಇದ್ರು ಅಷ್ಟೇ ಸರ್. ಮೆಡಿಸಿನ್ಸ್ ತಗೊಂಡಾಗ 20 days ಅಥವಾ 1 month ಸ್ವಲ್ಪ ಕ್ಯೂರ್ ಅನಿಸ್ತಿತ್ತು. ಅದೇ ಬಗ್ಗಿ ಇದು ಮಂಡಿ ಮರ್ಚಿದ್ರೆ ನೋವು ಬರುತ್ತೆ ಅಂದ್ರೆ ಆದಷ್ಟು ಮರ್ಚೋದನ್ನ ಮತ್ತೆ ಕೆಳಗಡೆ ಕುತ್ಕೊಂಡು ಊಟ ಮಾಡೋದೆಲ್ಲ ಮತ್ತೆ ಬಟ್ಟೆ ಎಲ್ಲ ತೊಳಿಬೇಕಂದ್ರೆ ಕುಕ್ಕರ್ಗಲ್ಲ ಕೂರೋದು ಅದೆಲ್ಲ ಮಾಡ್ಬೇಡಿ, ಆದಷ್ಟು ಹಿಂಗೆ ಮೇಲೆ ಕುತ್ಕೊಳ್ಳೋದು ಆ ತರನೇ ಮಾಡಿ ಅಂತ ಹೇಳಿದ್ರು ಸರ್. ಬಟ್ ಹೌಸ್ ವೈಫ್ ಅದೆಲ್ಲ ಆಗಕ್ಕೆ ಸಾಧ್ಯ ಇಲ್ಲ. ಪ್ರಾಕ್ಟಿಕಲಿ ಥಿಂಕ್ ಮಾಡಬೇಕು ನಾವು. ಹೌದು, ಅದೇ ಫೀಲಿಂಗ್ ಬೆಟರ್ ದನ್ ಬಿಫೋರ್ ಸರ್. ಇವಾಗ 80% ಬೆಟರ್ ಅನ್ಸಿದೆ. 80
80-90 ಸೊಂಟ ನೋವು ನಾನು ಸ್ಟಾರ್ಟಿಂಗ್ ಬಂದಾಗೇನೆ ಇವಾಗ ಏನ್ ಬಂದಿಲ್ಲ ಸರ್ ಅಷ್ಟು ಬಗ್ಲಿಕ್ಕೆ ಎಲ್ಲ ಆಗುತ್ತೆ. ಅಂಡ್ ಇದು ಕಾಲ್ ನೋವು ಹಿಂಗ್ ಮರ್ಚಕ್ಕೆ ಬರ್ತಿದ್ದಿಲ್ಲ ಸರ್. ನಾನು ಫಸ್ಟ್ ವಿಸಿಟ್ ಅಲ್ಲಿ ಇನ್ನು ನಿಮ್ನ ಭೇಟಿ ಆಗಕ್ ಮುಂಚೆ ಕನ್ಸಲ್ಟೆನ್ಸಿಯಲ್ಲಿ ಬಂದಾಗ್ಲೇನೆ ಕ್ಯೂರ್ ಅನಿಸ್ತು ಸರ್. 20 days ನೀವೇನು ಬೇಸಿಕ್ ಟ್ರೀಟ್ಮೆಂಟ್ ಕೊಟ್ಟಿದ್ರಲ್ಲ ಅವಾಗ್ಲೇನೆ ನನಗೆ 60-70% ಕೆಳಗಡೆ ಕುತ್ಕೊಂಡು ತೋರಿಸ್ತೀರಾ? ಇವಾಗ ಕೆಳಗಡೆ ಕುತ್ಕೊಂತಿದ್ದೀರಾ? ಆಮೇಲೆ ಪಥ್ಯದಲ್ಲಿ ಏನೇನೆಲ್ಲ ಬಿಟ್ಟಿದ್ದೀರಾ ಸರ್? ನೀವೇನು ಬೇಕರಿ ಐಟಮ್ಸು ಅದೆಲ್ಲ ಹೇಳಿದ್ರಲ್ಲ ಸರ್, ಅದನ್ನೆಲ್ಲ ಬಿಟ್ಟಿದ್ದೀನಿ ಸರ್. ಸೂಪರ್. ನಂಗೆ ಈ ರೀತಿ ಕೂರಕ್ಕೆ ಬರ್ತಿದ್ದಿಲ್ಲ ಸರ್, ಈ ಕಾಲು ಹಿಂಗ್ ಮರ್ಚಕ್ಕೆ ಬರ್ತಿದ್ದಿಲ್ಲ ಸರ್ ಇದು. ಅಂಡ್ ಅದೇ ಯಾವಾಗ್ಲೂ ಹಿಂಗೆ. ಇವಾಗ ಒಂದು 10-15 minutes ಏನ್ ಪ್ರಾಬ್ಲಮ್ ಇಲ್ಲ ಸರ್. ಕಾಲ್ ಚಾಚೆ ಕುತ್ಕೋಬೇಕು, ಅದೇ ತರನೇ ಇತ್ತು. ಇವಾಗ ಅಟ್ಲೀಸ್ಟ್ ಒಂದು ಆದ್ರೂ ನಾನು ಬಿಡಬಾರ್ದು ಅನ್ನೋ ಉದ್ದೇಶಕ್ಕೆ ಕೆಳಗ್ ಕುತ್ಕೊಂಡು ಊಟ ಮಾಡೋದು ತುಂಬಾ ಕಷ್ಟ ಅನ್ಸುತ್ತೆ. ಕಾಲ್ ಹಿಂಗ್ ಮಾಡ್ತಿದ್ದೆ ಸರ್. ಬಟ್ ಅದೇ ಈಗ ಒಂದು 10-15-20 minutes ನಾನು ಕೂರ್ಬೋದು ಸರ್. ಡೈಲಿ ಆತರ ಒಂದ್ 2-3 ಸೆಟ್ಟಿಂಗ್ ಕುತ್ಕೊಳ್ಳಿ, ಮಾಡ್ತೀನಿ ಸರ್. ಕುತ್ಕೊಳ್ಳಿ, ತೊಂದ್ರೆ ಇಲ್ಲ. ಮೇನ್ಲಿ ನಿಮಗೆ ನೋವು ಬರ್ತಾ ಇದ್ದು ನೀವು ತಿಂದಿರ್ತಕ್ಕಂಥ ಆಹಾರಗಳು, ಅಂದ್ರೆ ಬೇಕರಿ ಫುಡ್ ಎಲ್ಲ ಇತ್ತಲ್ಲ, ಕಾಫಿ ಟೀ ಇತ್ತು, ಇನ್ಫ್ಲಮೇಷನ್ ಫುಡ್ ಎಲ್ಲ ತಗೊಂತಾ ಇದ್ರಿ. ಎಣ್ಣೆ ಚೇಂಜ್ ಮಾಡಿದ್ರೆ ಅಡಿಗೆಗೆ? ಇಲ್ಲ ಸರ್, ಕಂಪಲ್ಸರಿ ಚೇಂಜ್ ಮಾಡ್ಕೊಳ್ಳಿ. ಇನ್ನ 20% ಇದೆ. ಮತ್ತೆ ವೆಯ್ಟ್ ಲಾಸ್ ಆಗುತ್ತೆ. ಒಬ್ಬರೆಣ್ಣೆ ಬೆಣ್ಣೆ ತುಪ್ಪ ಬಿಟ್ಟು ಬೇರೆನೇ ಯೂಸ್ ಮಾಡ್ಬೇಡಿ. ಮತ್ತೆ ಇವತ್ತೊಂದು ಮಾತ್ರೆ ಕೊಡ್ತೀನಿ, ಮಾತ್ರೆ ವೆಯ್ಟ್ ಲಾಸ್ ಆಗುತ್ತೆ. ವೆಯ್ಟ್ ಲಾಸ್ ಅಂದ್ರೆ ನ್ಯಾಚುರಲ್ ಆಗಿ ಸ್ವಲ್ಪ ಲಿವರ್ ಕ್ಲೆನ್ಸ್ ಆಗಿ ಇನ್ನೊಂದ್ ಸ್ವಲ್ಪ ಒಂದು ಕೆಲವು ಎರಡು ಅಮೈನೋ ಆಸಿಡ್ ಮಾತ್ರೆಗಳು ಕೊಡ್ತಾರೆ, ಅದು ಇನ್ನೂ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ. ಮತ್ತೆ ನಮ್ ಯೂಟ್ಯೂಬ್ ನೋಡ್ತಕ್ಕಂಥ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮುಖ್ಯವಾಗಿ? ಯಾಕಂದ್ರೆ ಒಂದು ಎಲ್ಲರಿಗೂ ಹೇಳೋದು ಫಸ್ಟ್ ಸಣ್ಣ ಆಗಿ, ಅದರಿಂದನೇ ನಿಮಗೆ ಬ್ಯಾಕ್ ಪೈನ್ ಬರ್ತದೆ, ಅದರಿಂದನೇ ಮಂಡಿ ನೋವು ಬರ್ತಾ ಇದೆ ಅಂತಕ್ಕಂಥದ್ದೇ ಒಂದು ಅಡ್ವೈಸ್ ಎಲ್ಲ ಕಡೆ ಇರುತ್ತೆ. ಸಣ್ಣ ಹಾಕಂತ ನಾವು ಚಪಾತಿ ತಿನ್ಬೇಕು, ಮತ್ತೆ ಬೇರೆ ಏನೋ ಮಾಡ್ಬೇಕು, ಅದರಲ್ಲಿ ವೆಯ್ಟ್ ಲಾಸ್ ಆಗೋದಿಲ್ಲ, ಏನಿಲ್ಲ. ಸೊ ನೋವು ಜಾಸ್ತಿ ಆಗುತ್ತೆ. ಏನಿಲ್ಲ ಸರ್, ಏನಂತ ಹೇಳಿದ್ರೆ ಈಗ ಎಲ್ಲರ ಸಮಸ್ಯೆ ನೋಡ್ಲಿಕ್ಕೆ ಮೇಲೆ ಒಂದೇ ತರ ಕಾಣುತ್ತೆ. ನನ್ಗೂ ಕಾಲ್ ನೋವು, ನಿನ್ಗೂ ಕಾಲ್ ನೋವು, ನನ್ಗೂ ಸೊಂಟ ನೋವು, ನಿನ್ಗೂ. ಬಟ್ ನಮ್ಮ ದೇಹದ ಒಳಗಡೆ ಇರುವಂತ ಅಂಶಗಳಲ್ಲಿ ವ್ಯತ್ಯಾಸ ಇರುತ್ತೆ ಸರ್. ಬಟ್ ನನಗೆ ಇಲ್ಲಿ ಬಂದ್ಮೇಲೆ ಏನ್ ಅನುಭವ ಆಯ್ತು ಅಂದ್ರೆ, ರಾಕೇಶ್ ಸರ್ ನಮ್ಮ ಬಾಡಿ ಒಳಗಡೆ ನಮಗೆ ಏನು ಅಗತ್ಯವಾದ ಅವಶ್ಯಕತೆ ಇದೆ ಮತ್ ಅನಗತ್ಯವಾಗಿ ಏನಿದೆಯೋ ಅದನ್ನ ಹೊರಗೆ ಹಾಕಿ ನಮ್ ಬಾಡಿಗೆ ಏನ್ ಬೇಕೋ ಅದನ್ನ ಫೀಡ್ ಮಾಡಿದ್ರಿಂದ ಐ ಫೀಲ್ ಬೆಟರ್ ಅಂತ ಅನ್ಸುತ್ತೆ ಸರ್, ನನ್ನ ಒಪಿನಿಯನ್ ಇದೆ. ಕರೆಕ್ಟ್ ಅರ್ಥ ಮಾಡ್ಕೊಂಡಿರ. ನಮ್ಮ ದೇಹದಲ್ಲಿ ಇರ್ತಕ್ಕಂಥ ವಿಷಪೂರಿತ ಅಂಶಗಳು, ಟಾಕ್ಸಿನ್ಸ್ ಜಾಸ್ತಿ ಇರ್ತವೆ. ಸೊ ನಮ್ ದೇಹಕ್ಕೆ ಬೇಕಾಗಿರುತ್ತೆ ವಿಟಮಿನ್ಸ್, ಮಿನರಲ್ಸ್ ಕಮ್ಮಿ ಇರ್ತವೆ. ಈ ಒಂದು ಇಂಬ್ಯಾಲೆನ್ಸ್ ಇಂದಲೇ ನಮಗೆ ಮಂಡಿ ಸೊಂಟ ನೋವು ಬರುತ್ತೆ. ಇದನ್ನ ಟಾಕ್ಸಿನ್ಸ್ ನ ತೆಗೆದ್ಬಿಟ್ಟು ವಿಟಮಿನ್ಸ್ ಅದನ್ನ ಜಾಸ್ತಿ ಮಾಡಿ ನಾರ್ಮಲ್ ಆಗಿ ಇಟ್ರೆ ಎಂತ ಸೊಂಟ ನೋವು ಮಂಡಿ ನೋವು ಇದ್ರೂ ಕೂಡ ಕಡಿಮೆ ಆಗ್ತಕ್ಕಂತ ಒಂದು. ಮತ್ತೆ ನನ್ಗೆ ಇಷ್ಟು ಮಾತಾಡಕ್ ಆಗ್ತಿದ್ದಿಲ್ಲ ಸರ್, ಆಯಾಸ ಆಗ್ತಾ ಇತ್ತು ತುಂಬಾ. ಅಂಡ್ ಒಂದು 10-15 ನಿಮಿಷ ನಿಂತ್ರೆ ಹೆಚ್ಚು ಸರ್. ಕುಕಿಂಗ್ ಮಾಡ್ತಾ ಇದ್ರು ಕೂಡ ನನಗೆ ಮತ್ತೆ ಒಂದು 5 minutes ರಿಲ್ಯಾಕ್ಸ್ ಮಾಡ್ಬೇಕು, ಮತ್ತೆ ನಾನು ಹೋಗಿ ಮಾಡ್ಬೇಕು. ಅದೆಲ್ಲ ಅದೇ ಬೆಟರ್ ದನ್ ಬಿಫೋರ್ ಸರ್. ಡೇ ಬೈ ಡೇ ಕ್ಯೂರ್ ಆಗ್ತಿದೆ. ಅಂಡ್ ನಂದಿದು 3rd ವಿಸಿಟ್ ಸರ್ ನಿಮ್ಮ ಹತ್ರ. ಕನ್ಸಲ್ಟೆನ್ಸಿ ಸೇರಿಸಿದೆ, ಇದು 4th ವಿಸಿಟ್ ಸರ್. ನನಗೆ ಅದೇ ವಿಟಮಿನ್ಸ್ ಕಡಿಮೆ ಇದೆ ಅಂತ ಹೇಳಿದ್ರಿ ಸರ್. ಫಸ್ಟ್ ವಿಟಮಿನ್ B12 ಇಂದ ನೀವು ಸ್ಟಾರ್ಟ್ ಮಾಡಿದ್ದು ಇಂಜೆಕ್ಷನ್, ಓಝೋನ್ ಇಂಜೆಕ್ಷನ್ಸ್ ಎಲ್ಲ. ನನಗೆ ಖುಷಿ ಇದೆ ಸರ್. ಆಕ್ಚುಲಿ ನಮ್ಮ ಮನೆಯವ್ರು ಸರ್ ನೋಡಿ ಕರ್ಕೊಂಡ್ ಬಂದಿದ್ದು. ಫೇಸ್ಬುಕ್ ಅಲ್ಲಿ ಜನ ನೋಡಿ ಜನ ನೋಡಿದ ತಕ್ಷಣ ಏನಂತ ಜನ ಮರಳೋ ಜಾತ್ರೆ ಮರಳೋ ಅಂತ ಹೇಳ್ಬಿಡ್ತಾರೆ. ಅದು ಹಂಗ ಆಗ್ಬಾರ್ದು. ಬಟ್ ನೀವು ಹೆಂಗೆ ನಂಬಿರಿ, ಹೆಂಗ್ ಪರೀಕ್ಷೆ ಮಾಡಿದ್ರಿ ನೀವು ಇದನ್ನ? ಪರೀಕ್ಷೆ ಹೆಂಗೋ ಬಂದಿದ್ದೀವಿ, ಒಂದ್ಸಲ ಆರಾಮ ಮಾತ್ರ ಆಗ್ಬೋದು. ನಾನು ನಿಮ್ಗೆ ರಿಸಲ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್. ನನಗೆ ಇವಾಗ 41 years ಸರ್. 41 ವರ್ಷಕ್ಕೆ ಹಿಂಗಾದ್ರೆ ಹೆಂಗಪ್ಪ ಅಂತ ಬಹಳ ಬೇಜಾರಾಗ್ತಿತ್ತು ನನಗೆ. 41 years ಹಿಂಗಾದ್ರೆ ಮಕ್ಳು ಚಿಕ್ಕವರು ಹೆಂಗಪ್ಪ ಸರ್. ಎಲ್ಲರೂ ಹೋದ್ರೆ ದೇವಸ್ಥಾನಕ್ಕೆ ಹೋದಷ್ಟು ದೂರ ನಡೆಯಕ್ಕಾಗಲ್ಲ ಸರ್ ನನಗೆ. ಹಾಗಾಗಿ ನಮ್ಮ ಮನೆಯವ್ರು ಒಂದ್ಸಲ ಹೋಗಿ ಬರೋಣ ಅಂತ ಹಾಗಾಗಿ ಬಂದ್ವಿ ಸರ್. ಬಟ್ ನನಗೆ ಬಂದಿದ್ದಕ್ಕೆ 100% ರಿಸಲ್ಟ್ ಸಿಕ್ಕಿದೆ ಸರ್. ಅಷ್ಟು ದೂರದಿಂದ ದಾವಣಗೆರೆಯಿಂದ ನಂಬ್ಕೊಂಡು ಬಂದಿದ್ರಲ್ಲ, ಯಾಕಂದ್ರೆ ದಾವಣಗೆರೆಯಲ್ಲಿ ಅಷ್ಟು ಹಾಸ್ಪಿಟ್ಲ್ಗಳಿದೆ. ದಾವಣಗೆರೆ ಅನ್ನೋದು ಸೆಂಟರ್ ಆಫ್ ಕರ್ನಾಟಕ. ಅಲ್ಲಿ ದಾವಣಗೆರೆ ಅಷ್ಟು ಹಾಸ್ಪಿಟ್ಲ್ಗಳಿದೆ. ಅಂದ್ರೆ ಅಲ್ಲಿ ಆಕ್ಸಿಡೆಂಟ್ ಆದಾಗ ಒಂದು ಹಾಸ್ಪಿಟಲ್ ತೋರಿಸಿದ್ದೆ ಸರ್. ಅವರು ಸ್ವಲ್ಪ ಫಿಸಿಯೋಥೆರಪಿ ಎಲ್ಲ ಮಾಡಿದ್ರು. ಅದೇನ್ ತುಂಬಾ ದಿನ ರಿಲೀಫ್ ಅನ್ಸಲಿಲ್ಲ ಸರ್. ಮತ್ತೆ ಸ್ವಲ್ಪ ದಿನ ಒಂದು 6 months 3 months ಆದ ತಕ್ಷಣ ಮತ್ತೆ ರಿಪೀಟ್ ಆಗೋದು ಸರ್. ಆ ತರನೇ ಆಗೋದು. ಏನೋ ಬಿಡು, ಇಷ್ಟೇನೋ ನಾವ್ ಇರೋವರೆಗೂ ಇದು ಅಂತ ಇಲ್ವೇ ಇಲ್ಲ. ಭಗವಂತ ನಮ್ ದೇಹನ ನೋವಿನಿಂದ ನಳಕ್ಕೆ ಸೃಷ್ಟಿ ಬಟ್ ನೀವ್ ಅಂದಂಗೆ ನಾನು ಯಾವಾಗ ಅನ್ಕೊಂತಿದ್ದೆ. ಅಂದ್ರೆ ನನ್ನ ಬಾಡಿಯಲ್ಲಿರೋ ಕೆಲವು ಬೇರೆ ಬೇರೆ ಅಂಶನ ಹೊರಗಾಕಿ ಬ್ಲಡ್ ಕಮ್ಮಿ ಇದೆ ಅಂತಾರೆ, ಹಿಮೋಗ್ಲೋಬಿನ್ ಕಮ್ಮಿ ಇದೆ ಅಂತಾರೆ. ಬಟ್ ಅದಕ್ಕೆ ಏನ್ ಬೇಕು ಅದನ್ನ ಫೀಡ್ ಮಾಡೋ ಡಾಕ್ಟರ್ ಸಿಕ್ಕರೆ ನಾನು ಸರಿ ಹೋಗ್ತೀನಿ ಅಂತ ಯಾವಾಗ ಅನ್ಕೊಳ್ತಿದ್ದೆ ಸರ್ ಮನ್ಸಲ್ಲೇ. ಬಟ್ ಡಯಟ್ ಮಾಡಿದ್ರು ಲಾಸ್ಟ್ 2-3 ತಿಂಗಳು ಏನ್ ಪಥ್ಯ ಹಿಡಿದಿದ್ರು, ಅದೇ ಪಥ್ಯನ ಅಟ್ಲೀಸ್ಟ್ 1 ವರ್ಷ 2 ವರ್ಷ ಕಂಟಿನ್ಯೂಸ್ ಬಿಡದಂಗ್ ಮಾಡಿ. ಫ್ಯಾಟಿ ಲಿವರ್ ಹೋಗುತ್ತೆ, ವೆಯ್ಟ್ ಲಾಸ್ ಆಗ್ತೀರಾ, ಬೋನ್ಸ್, ಮೂಳೆ, ಸೊಂಟ ಎಲ್ಲ ಗಟ್ಟಿ ಆಗುತ್ತೆ, ಜಾಯಿಂಟ್ಸ್ ಗಟ್ಟಿ ಆಗುತ್ತೆ, ಚೆನ್ನಾಗಿ ಹೆಲ್ತಿ ಆಗಿರ್ತೀರಾ. ಓಕೆನಾ? ಯಾಕಂದ್ರೆ ನೀವ್ ಹೇಳಿರಿ ಮಕ್ಳಿಂದ ಚಿಕ್ಕವು, ಅವರು ಮದುವೆ ಆಗಿ ಅವ್ರ ಮಕ್ಳಿಗೆ ಡೆಲಿವರಿ ಮಾಡ್ಸೋ ಇನ್ನು ಟೈಮ್ ಇದೆ. ಅಷ್ಟು 30 ವರ್ಷ ಟೈಮ್ ಇದೆ.
ಅಲ್ಲಿವರೆಗೂ ಬಾಡಿ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡ್ಬಿಡಿ, ಹೌದು ಸರ್. ಚೆನ್ನಾಗಿ ಆಗ್ಬಿಡ್ತೀರಾ. ನನಗೆ ಆರಾಮಾದ್ಮೇಲೆ ನನ್ನ ಕೋ-ಸಿಸ್ಟರ್ ಒಬ್ರು ಇದಾರೆ ಸರ್, ನಮ್ಮ ಅಕ್ಕ ಅವರು, ನಮ್ಮಲ್ಲ ನನ್ನ ಹೆಂಡತಿ. ನಾನ್ ಬಂದ್ 20 days ಆದ್ಮೇಲೆ ಅವರು ಬಂದಿದ್ದಾರೆ ಸರ್. ಅವ್ರದ್ದು 3rd visit ನೆಕ್ಸ್ಟ್ ಟೈಮ್. ಅದೇ ನೀವು ಭೇಟಿ ಮಾಡಿದ್ರೆ ಚೆನ್ನಾಗಿತ್ತು ಅಂದ್ರೆ ಸಿಗ್ತೀನಿ ಖಂಡಿತ. ಹಾಗಾಗಿ ಅವ್ರಿಗೂ ಆರಾಮಾಗಿದೆ ಅಂದ್ರು ಸರ್. ಅವ್ರಿಗೆ ಇಲ್ಲಿ ಮೂಳೆ ಸೌದಿದೆ ಅಂತ ಇಂಜೆಕ್ಷನ್ಸ್ ಕೊಟ್ಟಿದ್ರಿ ಸರ್. ಡೇ ಬೈ ಡೇ ನೀಟಾಗಿ ಪತ್ತೆ ಮಾಡಕ್ ಹೇಳಿ, ಅದೊಂದು ಮಾಡ್ಬಿಟ್ರೆ ಸಾಕು. ಥ್ಯಾಂಕ್ ಯು ಸರ್.